ನಮ್ಮ ಶರೀರದ ಭಾಗಗಳಲ್ಲಿ ಯಾವುದಾದ್ರೂ ಒಂದು ಭಾಗ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗದಿದ್ದರೂ ಕೂಡ ನಾವು ಕೆಲವೊಂದು ಸಂದರ್ಭದಲ್ಲಿ ಬದುಕಬಹುದು. ಆದರೆ ಕಿಡ್ನಿ ಕೆಲಸ ಮಾಡದೆ ಹೋದರೆ ಬದುಕೋದು ಖಂಡಿತ ಕಷ್ಟ. ಹಾಗಾದರೆ ಕಿಡ್ನಿಯನ್ನು ಸದೃಢ ಮಾಡೋದಕ್ಕೆ ನಾನೊಂದು ಕ್ರಿಯೆ ಹೇಳ್ತಾ ಇದ್ದೇನೆ. ಇದು ಹೆಬ್ಬೆರಳು ಬುಡ ಕ್ರಿಯೆ ಅಂತ. ನಮ್ಮ ಈ ಹೆಬ್ಬೆರಳು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಿರೋದು, ಹಾಗೆಯೇ ನಮ್ಮ ತೋರು ಬೆರಳು ವಾಯು ತತ್ವಕ್ಕೆ ಸಂಬಂಧಪಟ್ಟಿರೋದು. ಈ ಬೆರಳನ್ನು ಈ ರೀತಿಯಾಗಿ ಮಡಚಿ, ಈ ಹೆಬ್ಬೆರಳನ್ನು ಈ ರೀತಿಯಾಗಿ ಮಡಚಬೇಕು. ನಂತರ ಉಳಿದ ಬೆರಳುಗಳನ್ನು ಈ ರೀತಿಯಾಗಿ ತೆರೆದಿಡಬೇಕು. ಇದನ್ನು ಈ ರೀತಿಯಾಗಿ 100 ಬಾರಿ ಕೈಯನ್ನು ಮಡಚಿ ತೆರೆಯೋದ್ರಿಂದ ನಿಮ್ಮ ಕಿಡ್ನಿ ಅತ್ಯಂತ ಉತ್ತಮ ರೀತಿಯಲ್ಲಿ ಸದೃಢಗೊಳ್ಳುತ್ತೆ. ಇದನ್ನು ಬೆಳಗಿನ ಸಂದರ್ಭದಲ್ಲಿ